ಏನೋ ಹುಷಾರಿರ್ಲಿಲ್ಲ, ಡಾಕ್ಟರ್ ಹತ್ರ ಹೋದ್ರೆ ಸುಮ್ಮನೆ ಬಿಡ್ತಾರೆ. ಅದೇ ಬರ್ರಿ ಬಾರಮ್ಮ, ಈ ಕಡೆ ಬನ್ನಿ, ಪರವಾಗಿಲ್ಲ. ಯಾವ ದಿನ ಕುತ್ಕೊಂತೀನಿ ಅಂದ್ರೆ ಕೂತ್ಕೊಳ್ಳಮ್ಮ, ಬಿಡೋ. ಬಾದಾಮಿ ಹಾಲು ಕೊಡು ನನಗೆ, ಇಲ್ಲಾದ್ರೆ ಇದು ಕೊಡು, ಹಾರ್ಲಿಕ್ಸ್ ಕೊಡು, ಬೇರೆಯವ್ರಿಗೆಲ್ಲ ಟೀ ಕೊಡು. ನಮ್ದ ಅಂಗಡಿ ಅವನು ಸುಮ್ಮನೆ ನಡೆಸ್ತಾ ಹೌದಮ್ಮ, ಅದೇ ಇರೋದು. ದೊಡ್ಡ ಹೋಟೆಲ್ ಅವೆಲ್ಲ ಅಲ್ಲ, ದೊಡ್ಡ ಹೋಟ್ಲಾಗ ಏನೂ ಇಲ್ಲ. ಇದೇ ಟೀನೇ ಅವನು ಗ್ಲಾಸ್ಗೆ ಹಾಕಿ ಕೊಡ್ತಾನೆ, 1-4. ನಮ್ಗೆ ಪೊಲೀಸ್ನವ್ರಿಗೆಲ್ಲ ಕೊಡಕ್ ಹಾಲಿದೆ, ನಾವು ಎಷ್ಟು ಇದ್ರೆ ಎಲ್ಲ ಕೊಡೋದಿದೆ. ಅದು ಹೋಗುವಾಗ ನೋಡಿದೆ, ನಾವು ಅಲ್ಲಿಂದ ನೋಡ್ ಬಂದೆ. ನಾವು ಅರ್ಜೆಂಟಲ್ಲಿ ಇದ್ವಲ್ಲ, ಅದಕ್ಕೆ ಬರೋವಾಗ ಬರ್ತೀನಿ ಅಂತ ಹೇಳಿ. ಇವ್ರು ಒಬ್ಬನೇ ಕಂಡ್ರು, ಎಲ್ಲರಿಗೂ ಇಲ್ಲ. ಆಗ್ಲೇ ಅವ್ರಿಗೆಲ್ಲ ಆಗ್ಲಿ. ಫೋಟೋ ನಮ್ಗೊಂದು ಫೋಟೋ ಮಾಡ್ಕೊಬಿಡಪ್ಪ. ಮೊಬೈಲ್ ಬಸವರಾಜ್ ಎಂತೆಂತ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ, ನೋಡಿಲ್ಲ. ಮಧುಗಿರಿನಲ್ಲಿ ನೋಡ್ಬೇಕು. ಗೊಲ್ರಟ್ಟಿಗಳು, ಗೊಲ್ರ ಗುಡಿಸ್ಲುಗಳು, ಅಲ್ಲಿಂದ ಹೊಲ ಬಿಡ್ತಾ ಇದ್ರೆ ಜೊತೆ ನಾನು ಹೊಲ ಕಡಲೆ ಗಿಡ ಕೀಳ್ತಾ ಇದ್ರೆ ಹೆಂಗಸರ ಜೊತೆ ಹೋಗಿ ಕುತ್ಕೊಂಡು ಅಡಿಕೆಲೆ ಹಾಕೊಂಡು ಅವ್ರ ಜೊತೆ ಏನಮ್ಮ ಹೇಳು ಏನಾಯ್ತು ಇವತ್ತು ಹೆಂಗೆ ಅಂತ ಕಥೆಗಳು ಕೇಳಿ ಒಂದು ಅರ್ಧ ಗಂಟೆ ಅವರು ಹೇಳೋದಿಲ್ಲ. ಇವ್ರು ಯಾರು ಗಂಡಸರ ಹತ್ರ ಬರಂಗಿಲ್ಲ. ಬೆಟ್ಟದಲ್ಲಿ ಒಂದು ಹಳ್ಳಿ ಇತ್ತು, ಯಾವ ಶಾಸಕರು ಅಲ್ಲಿಗೆ ಹೋಗಿಲ್ಲ. ರೋಡ್ ಇಲ್ಲ, ಹತ್ಕೊಂಡು ಹೋಗ್ಬೇಕು. ಯಾರು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್. ನಾನು ಹೋಗಿದ್ದೆ, ಒಂದಿನ ಹೋಗಿ ಬಂದೆ, ಮುಗೀತದ ಕತೆ. ಅಲ್ಲಿ ಆ ಊರಿಗೆ ಯಾರು ಹೆಣ್ಣು ಕೊಡಲ್ಲ, ಯಾಕಂದ್ರೆ ಇಷ್ಟು ಕಷ್ಟ ಆಗ್ಬಿಟ್ಟು. ಆಮೇಲೆ ಊರಲ್ಲಿ ಬೋರಿಲ್ಲ, ಬೋರಿಲ್ಲ, ಬಾವಿ ಅಂತ ಕಲ್ಯಾಣಿ ಅಂತ ಇದೆ. ಮಳೆಗಾಲದಲ್ಲಿ ನೀರು ಬಂದರೆ ಅಷ್ಟೇ 5 ವರ್ಷ. ಟೀ ಕುಡಿಯೋರು ಆ ಕಡೆ ತಗೊಳ್ರಪ್ಪ, ಎಲ್ಲ ತಗೊಳ್ರು, ಬನ್ನಿ ಸಾ ಈ ಕಡೆ. ಟೀ ಪೊಲೀಸ್ನವ್ರು ಕೊಡ್ತೀವಿ. ಈಗ ಅದಕ್ಕೆ ರೋಡ್ ಮಾಡಿಸಿ, ಅದಕ್ಕೆ ಬೋರ್ವೆಲ್ ಹಾಕಿಸಿ, ಬೋರ್ವೆಲ್ ಹಾಕಕ್ಕೆ ಲಾರಿನೇ ಹೋಗಂಗಿಲ್ಲ. ಸೊ ಬೋರ್ವೆಲ್ ಹಾಕಿಸಿ ರೋಡ್ ಮಾಡಿಸಿ ಫಸ್ಟು ಬೋರ್ವೆಲ್ ಹಾಕಿಸಿ, ಆಮೇಲೆ ಅಲ್ಲೇ ಒಂದಿಷ್ಟು ಕಲ್ಯಾಣ ಮಾಡ್ತಾರೆ, ಸಣ್ಣ ಮದುವೆಗಳು ಮಾಡ್ತಾರೆ. ಕಲ್ಯಾಣಿನ ಶುದ್ಧ ಮಾಡಿಸಿ, ಕಲ್ಯಾಣಿನ
ಇವ್ರು ಹೋಗಿ ಅದನ್ನು ಪಾಚಿ ಸೈಡ್ ಮಾಡಿ ನೀರು ತಗೊಂಡು ಬಂದು ಕಾಯಿಸಿ ಸೋಸಿ ಕುಡಿಬೇಕು ಅಂತ ಕಠಿಣ ಪರಿಸ್ಥಿತಿ. ಇವತ್ತು ನಾವು ಹೋಗ್ಬಿಟ್ರೆ ಆಮೇಲೆ ಅವ್ರು ಬೆಳಿಗ್ಗೆ ಇದ್ರೆ ನಾನೇ ಮಾಡೋದು ಯಾರಿಗೂ ಕೈಗೆ ಸಿಗ್ತಿಲ್ಲ, ಮೋಟ್ರ್ ಬೈಕಲ್ಲಿ ಹೋಗ್ಬಿಡೋದು ಹೀಗೆ ಅಲ್ಲಿಗೆ. ಹಾಂ, ಯಾಕೆಂದರೆ ರಾಗಿ ರೊಟ್ಟಿ ಬೆಣ್ಣೆ ಇಷ್ಟ ತಿನ್ನೋಕ್ಕಾಗುತ್ತೆ, ಅಷ್ಟು ಬೆಣ್ಣೆ ಅವರಿಗೆ 5 ಗಂಟೆ ಅಂದರೆ ಅವರೆಲ್ಲ ಹೋಗ್ಬಿಟ್ಬಿಡ್ತಾರೆ. ಬೆಣ್ಣೆ ಎಲ್ಲ ತೊಗೊಂಡು ಮಾರಿ 10 ಗಂಟೆಗೆ ಅವ್ರಿಗೆ ಬೇಕಾಗ್ತದೆ. ಅವರು ಅಷ್ಟೊಂದು ಪ್ರೀತಿಯಿಂದ ನನಗೆ ರಾಗಿ ರೊಟ್ಟಿ ಬೆಣ್ಣೆ ಅಯ್ಯೋ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಮಧುಗಿರಿ ತಾಲೂಕು ಬೆಟ್ಟದ ಮೇಲೆ ಅವೆಲ್ಲ ಅನುಭವ. ಇವತ್ತು ಕಾಂತರಾಜ್ ಅಂತ ಒಬ್ಬ ಹುಡುಗ ಇದೆ, ಕಾಂತರಾಜ್ ಇವತ್ತು ಬರ್ತಾನೆ, ಇವತ್ತು ಬರ್ತಾನೆ. ಐ ಆಮ್ ಇನ್ ಟಚ್. ಮೊನ್ನೆ ದಾರಿ ಹೋಗಿ ನಿಲ್ಸಿದ್ರು, ಗೊತ್ತಿಟ್ಕೊಡ್ರು ಇನ್ನೊಂದಿನ ಊರಿಗೆ ಆಯ್ತೇನಪ್ಪ ಎಲ್ಲ ಹೋಗೋಣನ್ರು. ಇನ್ನು ಯಾರ ಕುಡಿತಾರ?